SSLC ಗಣಿತ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಮತ್ತು ಉತ್ತರಗಳು ಅಂತ. ಇದರಲ್ಲಿ ನಾವು ಏನು ಮೊದಲು ಪ್ರೀವಿಯಸ್ ಇಯರ್ ಕಳೆದ ವರ್ಷದ ಕ್ವಶನ್ ಪೇಪರ್ಗಳಿದ್ದು ಅಲ್ಲಿಂದ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತು ಏನು 4 ಅಂಕದ್ದು 3 ಅಂಕ ಪ್ರಶ್ನೆಗಳಿದ್ದಾವೆ ಅವುಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ಆನ್ಸರ್ ಜೊತೆಗೆ ಬಿಡಿಸಿರ್ತಕ್ಕಂಥ PDF ಇದು. ಇದರ ವಿವರಣೆಯನ್ನು ನೆಕ್ಸ್ಟ್ ಪಾರ್ಟ್ 1ನಲ್ಲಿ ಮಾಡ್ತೇನೆ. ನೆಕ್ಸ್ಟ್ ಇದು ಹೇಮಾದೇವಿಗೆ ಇದು ಕೂಡ ಹೇಗೆ 80ಕ್ಕೆ 80 ಅಂಕ ಪಡೆಯಬೇಕು ಮತ್ತು ಇದು ಕಡಿಮೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಇದು ನಾವು ಸ್ವಲ್ಪ ಓದ್ಕೊಂಡು 80ಕ್ಕೆ 80 ಅಂಕ ಪಡಿತೀವಿ ಅನ್ನೋರಿಗೆ ಇದು ಸೂಕ್ತ. ಈ PDF ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಪ್ರೊವೈಡ್ ಮಾಡ್ತೇನೆ. ಇದನ್ನು ನಾನು ಪಾರ್ಟ್ 2 ಅಂತ ಮಾಡ್ತೇನೆ. ನೆಕ್ಸ್ಟ್ ಇದು ಸ್ಕೋರಿಂಗ್ ಪ್ಯಾಕೇಜ್ ಅಂತ. ಇದು ಸಹ 80ಕ್ಕೆ 80 ಅಂಕ ಹೇಗೆ ಪಡಿಬೇಕಂತ PDF ಇದೆ. ಇದರಲ್ಲಿ ಕ್ವಶನ್ಸ್ಗಳು ತುಂಬ ಇದ್ದಾವೆ ಹಾಗೂ ಸೊಲ್ಯೂಷನ್ಸ್ ಇದರಲ್ಲಿ ಇದ್ದಾವೆ. ಯಾವ್ಯಾವ ಕ್ವಶನ್ ಬರುತ್ತಂತ ಇದರಲ್ಲೂ ನೀಡಲಾಗಿದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ 4 ಆಗಲಿದೆ. ಯಾಕೆ ಅಂತಂದರೆ ನಿಮ್ಮ ಮ್ಯಾಥ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೊದಲು ಬೇಸ್ ಫಾರ್ಮುಲಾಗಳನ್ನು ನಾನು ಈ 4th ಪಾರ್ಟ್ನಲ್ಲಿ ಡಿಸ್ಕಷನ್ ಮಾಡ್ತೇನೆ. ನಿಮ್ಗೆ ಎಷ್ಟು ಚಾಪ್ಟರ್ ಇದೆ ಎಲ್ಲ ಚಾಪ್ಟರ್ಗಳ ಫಾರ್ಮುಲಾವನ್ನು ಇದರಲ್ಲಿ ನಾನು ಡಿಸ್ಕಷನ್ ಮಾಡ್ತೇನೆ. ಫಾರ್ಮುಲಾಗಳು ಬಹಳ ಇಂಪಾರ್ಟೆಂಟ್. ನೀವು ಯಾವುದೇ ಲೆಕ್ಕವನ್ನು ಬರೆದ್ರೂ ಆ ಲೆಕ್ಕಗೆ ಬೇಸ್ ಫಾರ್ಮುಲಾ. ಅದಕ್ಕೆ ನೀವು ಬರೀ ಫಾರ್ಮುಲಾ ಬರೆದು ಅಲ್ಲಿ ತುಂಬಿ ಬಂದರೂ ಸಹ ನಿಮಗೆ 2-3 ಮಾರ್ಕ್ಸ್ಗಳನ್ನು ಕೊಟ್ಟೇ ಕೊಡ್ತಾರೆ. ನೀವು ರಿಸಲ್ಟ್ ಕೊಡದೇ ಇದ್ದರೂ ಇಲ್ಲಿ ಪರವಾಗಿಲ್ಲ, ಸ್ಟೆಪ್ಗಳನ್ನು ಮಾಡಿದ್ರೆ ನಿಮ್ಗೆ ಅಂಕ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ಪಾರ್ಟ್ 4ಅಲ್ಲಿ ಮಾಡ್ತೇನೆ. ಇವೆಲ್ಲ ಪಡೀಲಿಕ್ಕೆ ನನ್ನ ಸ್ಟಡಿ ಮೇನಿಯಾ ಇನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಈ ವಿಡಿಯೋಗಳನ್ನ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೇನೆ.